ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಈಗಷ್ಟೇ ಟ್ರೆಂಡಿಂಗ್ನಲ್ಲಿ ಇರುವಂಥ ಸಮಿ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದು. ಸೊ ಆ ಕಡೆ ಈ ಕಡೆ ಸೇಮ್ ಕಲರ್ ಇದೆ, ಮಿಡ್ಲಲ್ಲಿ ಮಾತ್ರ ಈ ಕಲರ್ ಇದೆ. ಇದಕ್ಕೆ ದಾರ ಬಂದು ಸೇಮ್ ಮಿಡ್ಲಲ್ಲಿ ಏನು ಕಲರ್ ಇದೆಯೋ ಆ ಕಲರ್ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟಾರ್ಟಿಂಗಲ್ಲಿ ಲಾಕ್ ಹಾಕ್ಕೊಳ್ಳೋಣ. ಸ್ಯಾರಿನ ಪಲ್ಲುಗೆ ನೀಡಲ್ ಹಾಕಿ ದಾರನ ತಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ ಹಾಕ್ಕೊಂಬಿಟ್ಟು ಈ 4 ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ 2 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 2 ಚೈನ್ನ ಮಾಡ್ಕೊಂಬಿಟ್ಟು ಸೊ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳೋಣ. 2 ಟೈಮ್ ದಾರನ ಸುತ್ತಕೊಂಡು ಸ್ವಲ್ಪ ಯು ಶೇಪಲ್ಲಿ ನೀಡಲ್ನ ಇಟ್ಕೊಂಡ್ಬಿಟ್ಟು ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಎಡರಲ್ಲಿ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ ಮತ್ತು 2 ಲೂಪಿಂದ ಒಂದು ಸರಿ. ಸೊ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 ಚೈನ್ನ ಹಾಕಿ ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬ ಹಾಗೆ 2 ಚೈನ್ ಮಧ್ಯೆ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2 ಲೂಪಿಂದ ಒಂದು ಸರಿ ಹಾಗೆ ಈ 2 ಲೂಪಿಂದ ಒಂದು ಸರಿ. ಸೊ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೆ. ಸೊ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, ಗ್ಯಾಪಲ್ಲಿ ಹೋಗಿ ತಂದು ಮತ್ತೆ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಮತ್ತು ಡಬಲ್ ಕ್ರೋಶೆ. 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ನಾವೇನು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಟೋಟಲ್ ಆಗಿ ನಾನಿಲ್ಲಿ 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಗಲ ಬರಲಿ ಅಂತ. ನಿಮಗೆ ಏನಾದರೂ ಚಿಕ್ಕ ಸೈಜಲ್ಲಿ ಬೇಕಿದ್ದರೆ ನೀವು 6 ಟೈಮ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಏನು ನಾವು ಚೈನ್ ಹಾಕಿದ್ವಲ್ಲ ಆ ಕೌಂಟ್ ಬಿಟ್ಬಿಟ್ಟು ನೀವು 6 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಅದೇನಾದರೂ ನೀವು ಕೌಂಟ್ ತೊಗೊಳಂಗಿದ್ರೆ 7 ಟೈಮ್ ಆಗುತ್ತೆ. ಸೊ ನಾನು ಆ ಚೈನ್ ಕೌಂಟ್ ತೊಗೊಳ್ದೇನೆ ಈಗ ನಾನು 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ ನೋಡಿ ಚೈನ್ಸನ್ನ ಮಾಡ್ಕೊಳ್ಳೋಣ. 1 2 3 4 ಆ್ಯಂಡ್ 5 ಚೈನ್ಗಳನ್ನ ಹಾಕಿಬಿಟ್ಟು ನೀವು ಬೇಕಿದ್ದರೆ ಡಿಸೈನ್ನ ನೀವು ಟರ್ನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ರಿವರ್ಸಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಿಮಗೆ ನೀಟಾಗಿ ಲಾಕ್ಸನ್ನು ಕಾಣಿಸ್ತಾ ಇರುತ್ತೆ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಚೈನು. ಸೊ ಇಲ್ಲಿ 1 2 3 4 5 ಡಬಲ್ ಕ್ರೋಶೆ. ಸೊ ನಾವು 7 ಹಾಕಿದ್ದೀವಲ್ಲ 2 ಬಿಟ್ಬಿಟ್ಟು 5ನೇ ಡಬಲ್ ಕ್ರೋಶೆ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ಯಾರಿನ ಸೀದಾ ಕಡೆ ತಿರ್ಸ್ಕೊಳ್ಳೋಣ. ಸೊ ಈ ರೀತಿ ಸೀದಾ ಕಡೆ ಟರ್ನ್ ಮಾಡ್ಕೊಂಡ್ಮೇಲೆ ಈಗ 1 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 1 ಚೈನ್ನ ಹಾಕ್ಕೊಂಡ್ಬಿಟ್ಟು 1 ಚೈನ್ನ ಹಾಕಿ ಈಗ ನಾನು ನೀಡಲ್ ಮೇಲೆ ದಾರನ ಸುತ್ತಕೊಂಡಿಲ್ಲ, ಹಾಗೆ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈಗ. ಸೊ ಈ ರೀತಿಯಾಗಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಜಸ್ಟ್ 1 ಚೈನ ಹಾಕ್ಕೋಬೇಕು. ಇಲ್ಲೇ ನಾವು 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ ಆ ಚೈನ್ ಒಳಗಡೆ ಈ ರೀತಿ ಜಸ್ಟ್ 1 ಚೈನ್ ಹಾಕಿ ಈ ರೀತಿ ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಒಂದು ರೀತಿ ಹಾಫ್ ಡಬಲ್ ಕ್ರೋಶೆ ಟಿಚ್ಚನ್ನು ಅನ್ಕೋಬೋದು, ಚೈನ್ ಟಿಚ್ ಆದರೂ ಅನ್ಕೋಬೋದು. ಸೊ ಈ ರೀತಿ ನೋಡಿ ಜಸ್ಟ್ 1 ಚೈನ್ ಹಾಕಬೇಕು ಅಷ್ಟೇ. ಆಮೇಲೆ ಇದರೊಳಗಡೆ ಹೋಗಿಬಿಟ್ಟು ಲಾಕ್ 1 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ 5 ಚೈನ್ ಹಾಕಿದ್ದೀವಲ್ವ ಆ ಒಂದು 5 ಚೈನ್ ಕವರ್ ಆಗೋದಕ್ಕೆ 5 ಸಾಕು. ಅಲ್ಲ ಅಥವಾ ನಿಮಗೇನಾದರೂ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತಂದರೆ 6 ಹಾಕಿದರೂ ಕೂಡ ನಡೆಯುತ್ತೆ. ಸೊ ಒಂದೊಂದು ಚೈನ್ ಹಾಕಿ ಲಾಕ್ ಹಾಕಿರೋದ್ರಿಂದ ಈ ಒಂದು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆಗೆ ಮೇಲೆ ಕವರ್ ಆಗಿದೆ.
ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ ತಕ್ಷಣ ಇಲ್ಲಿ ಒಂದು ಗ್ಯಾಪ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ 5 ಟೈಮ್ ಈ ರೀತಿ ಲಾಕ್ ಮಾಡ್ಕೊತ ಬಂದು ಕೆಳಗಡೆ ಒಂದ್ಸರಿ ಪಲ್ಲುಗೆ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕಿದ ಮೇಲೆ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಬರುತ್ತೆ. ಸೊ ಮತ್ತು ಸೇಮ್ ಮತ್ತೀಗ ನಾನು 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಸೊ ನೀಡಲ್ ಮೇಲೆ ಮತ್ತೆ 2 ಟೈಮ್ ದಾರ ಸುತ್ತಕೊಂಡು ಯು ಶೇಪಲ್ಲಿ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2ರಲ್ಲಿ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಮತ್ತು 2ರಲ್ಲಿ ಒಂದು ಸರಿ 2ರಿಂದ ಒಂದು ಸರಿ. ಸೊ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಸೇಮ್ ಟ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿರುವಂಥ ಚೈನ ಸ್ಕಿಪ್ ಮಾಡಿಕೊಂಡು ಈಗ 6 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತೀನಿ. ಸೊ ಅದು ಏನಾದರೂ ನೀವು ಕೌಂಟ್ ತೊಗೊಂಡು ಹಾಕ್ಕೊಳ್ಳೋಂಗಿದ್ರೆ 7 ಹಾಕ್ಕೊಳ್ಳಿ. ಸೊ 2ರಿಂದ ಒಂದು ಸರಿ 2ರಿಂದ ಒಂದು ಸರಿ. ಸೊ ಮತ್ತೆ 1 ಟೈಮ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 6 ಡಬಲ್ ಕ್ರೋಶೆನ ಹಾಕಿದ ಮೇಲೆ ಮತ್ತು ಇದು ಸೇಮ್ ರೀಚ್ ಎಲ್ಲಾಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡಿ ಈಗ ಮತ್ತೆ ಸೇಮ್ 5 ಚೈನ್ನ ಹಾಕ್ಕೊಳ್ಳೋಣ. ಸೊ 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಈಗ ಮತ್ತೆ ಸೀದಾ ಕಡೆನೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಎಡಗಡೆ ಸಹಾಯದಿಂದ ಈ ಥರ ದಾರನ ಇಟ್ಕೊಂಡ್ಬಿಟ್ಟು ಆವಾಗ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ತೋರಿಸಿದ್ದೆ. ಈಗ ಸೀದಾ ಕಡೆ ಕೂಡ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ತೀನಿ. ಫಸ್ಟ್ ನೋಡಿ ಆ ಚೈನು ಒಂದು ಡಬಲ್ ಕ್ರೋಶೆ ಕಂಬನ ಬಿಟ್ಬಿಟ್ಟು ಈ ಕಡೆಯಿಂದ 5 ಡಬಲ್ ಕ್ರೋಶೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 ಮಿಡ್ಲಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಟೈಟಾಗಿ ಈ ಥರ ಎಳ್ಕೊಂಡ್ರೆ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ದಾರ ಮಿಸ್ ಆಯಿತು. ಒಂದು ಚೈನ್ ಕೂಡ ಮಿಸ್ ಆಯಿತು. ಈಗ ಫಸ್ಟ್ ಒಂದು ಚೈನ್ ಹಾಕ್ಕೊತೀನಿ ಫಸ್ಟು. ಸೊ ಒಂದು ಚೈನ್ ಹಾಕಿದ ಮೇಲೆ ನೋಡಿ ದಾರನ ನಿಧಾನಕ್ಕೆ ಈ ರೀತಿ ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕರೆಕ್ಟಾಗಿ ಈ ರೀತಿ ಕೂಡುತ್ತೆ. ಸೊ ಮತ್ತೆ ಒಂದು ಚೈನ್ ಹಾಕ್ಕೊತೀನಿ ಮತ್ತು ಈ 5 ಚೈನಲ್ಲೇ ಹೋಗಿ ಈ ರೀತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ. ಜಸ್ಟ್ ಒಂದು ಚೈನ್ ಹಾಕ್ತೀನಿ ಮತ್ತು ಈ 5 ಚೈನಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಸರಿ, ಜಸ್ಟ್ ಒಂದು ಚೈನ್ ಮತ್ತು ಇದರೊಳಗಡೆ ಲಾಕ್ 5 ಚೈನ್ ಹಾಕಿದ್ವಲ್ವ. ಸೊ ಈ ರೀತಿ 5 ಟೈಮ್ ಮಾಡ್ಕೊಳ್ಳಿ ಸಾಕು. ಸೊ 5 ಟೈಮ್ ಈ ರೀತಿ ಈ ಒಂದು 5 ಚೈನ ಕವರ್ ಮಾಡಿಕೊಂಡು ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಲಾಕ್ ಮತ್ತು ಸೇಮ್ 2 ಚೈನ್. ಸೊ 2 ಟೈಮ್ ನೀಡಲ್ ಮೇಲೆ ದಾರ ಮತ್ತು ಇದನ್ನು ಯು ಶೇಪಲ್ಲಿ ಲಾಕ್. ಸೊ ಮತ್ತೆ ಸೇಮ್ 2 ಚೈನ್ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಮತ್ತು ಡಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ವಿ. ಸೊ ಇದೇ ರೀತಿಯಾಗಿ ಈಗ 2 ಆಚನ್ನ ಹಾಕ್ಕೊಂಡಲ್ಲ ಈ ಆಚು ಕೂಡ ಅದೇ ರೀತಿಯಾಗಿ ನಾನು ಹಾಕ್ಕೊತೀನಿ. ಇದು ಕೂಡ ಸೇಮ್ ಇದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಇದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡಿಕೊಂಡು ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 2 3 4 ಚೈನ್ ಹಾಕ್ಕೊಂಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ 3 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ಸ್ ಅನ್ನೋದು ಹಾಕಿದ್ದೀನಿ. ಮತ್ತು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 2 ಚೈನ್ ಹಾಕ್ಕೊಳ್ಳೋದು ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ರೀತಿ ಯು ಶೇಪಲ್ಲಿ ನೋಡಿಕೊಂಡು ಮತ್ತು 2ರಿಂದ ಒಂದು ಸರಿ 2ರಿಂದ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಮತ್ತು ಸೇಮ್ 2 ಚೈನ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಒಂದು ಟ್ರಿಬಲ್ ಕ್ರೋಶೆ ಕಂಬ 2 ಚೈನ್ ಮತ್ತು ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ ಯು ಶೇಪಲ್ಲಿ ಅದರಲ್ಲಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಳ್ಳೋದು. ಸೊ ನಿಮಗೇನಾದರೂ ಬೀಡ್ಸ್ ಬೇಕು ಅಂದರೆ ಮೇಲೆ ನೀವು 5 ಚೈನ ಲಾಕ್ ಮಾಡ್ತೀರಲ್ವ, ಲಾಕ್ ಹಾಕಿದಲ್ಲಿ 1 ಚೈನ ಹಾಕ್ಕೊಂಡ್ಬಿಟ್ಟು ಒಂದು ಬೀಡ್ಸನ್ನ ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಆ ಒಂದು ಪ್ಲೇಸಿಗೆ ಬೀಡ್ಸ್ ಅನ್ನೋದು ಒಂದೊಂದಾಗಿ ಕಾಣಿಸುತ್ತೆ. ಸೊ ಮಣಿ ಬೇಕು ಅನ್ನೋರು ಸೊ ಈ ಡಿಸೈನ್ಗೆ ಮಣಿ ಅವಶ್ಯಕತೆ ಇಲ್ಲ. ನಾನು ಕುಚ್ಚಿಗೆ ರಿಂಗ್ ಬೀಡ್ಸ್ನ ಹಾಕಿ ಕುಚ್ಚು ಕಟ್ಟೋಣ ಅಂತ ಹೇಳ್ಬಿಟ್ಟು ವರ್ಕ್ ಬಂದು ನಾನು ಯಾವುದೇ ಒಂದು ಮಣಿಯಿಂದ ಹಾಕಿಲ್ಲ, ಕುಚ್ಚಿಗೆ ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಒಂದು ಡಿಸೈನ್ಗೆ.
ಒಂದು ರೀತಿ ಡಿಫ್ರೆಂಟ್ ಲುಕ್ ಬರುತ್ತೆ. ಸೊ ಇದು ಡಿಸೈನ್ ಕೂಡ ಅಷ್ಟೇ ಹೊಸ ಡಿಸೈನು. ಆರಾಮಾಗಿ ಟ್ರೈ ಮಾಡಿ, ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಹಾಗೆ ಒಂದು ರೀತಿ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ ತುಂಬ ಹೆವಿ ವರ್ಕ್ ಮಾಡಿದ್ರೆ ವೆಯ್ಟ್ ಆಗುತ್ತೆ. ಸೊ ಈ ರೀತಿ ಸ್ಮಾಲ್ ಡಿಸೈನು ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಸೊ ಬೀಡ್ಸ್ ಬೇಕಿದ್ದರೆ ಇಲ್ಲಿ ನೀವೇನು 5 ಚೈನ್ ಲಾಕ್ ಮಾಡಿದ್ದೀರಲ್ವ, ಇಲ್ಲಿ ಒಂದು ಬೀಡ್ಸನ್ನು ಹಾಕಿಬಿಟ್ಟು 1 ಚೈನ ಹಾಕ್ಕೊಂಡು ಜಸ್ಟ್ ಇಲ್ಲಿ ನೀವು ಲಾಕ್ ಮಾಡ್ಕೊತಾ ಹೋಗ್ಬಿಟ್ರೆ ನಿಮಗೆ ಮಣಿ ಅನ್ನೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ಮಣಿ ಬೀಡ್ಸ್ ಕಾಣಿಸುತ್ತೆ, ಆವಾಗ ಲುಕ್ಕು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡಬೇಕು. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ನೀಟಾಗಿ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನು. ಸೊ ಎಲ್ಲಿ ಬೀಡ್ಸ್ ಇಲ್ಲ. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಲಾಸ್ಟ್ ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕೊಟ್ಬಿಟ್ರೆ ಸೊ ಡಿಸೈನಿನ ಫೈನಲ್ ಲುಕ್ ಅಂತೂ ಕಂಪ್ಲೀಟಾಗಿ ಮುಗಿದೋಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಲೈಟ್ ವೆಯ್ಟ್ ಆದಂಥ ಮೈಸೂರು ಸಿಲ್ಕ್, ಮೈಸೂರು ಸಿಲ್ಕ್ ಎಲ್ಲ ಟ್ರೆಂಡಿಂಗ್ ಆಗಿದೆ ಅಲ್ವಾ. ಸೊ ಈ ಥರ ಸೀರೆಗೆ ಈ ರೀತಿಯಾಗಿ ಕುಚ್ಚು ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದಕ್ಕೆ ಕುಚ್ಚನ್ನು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ಕು ಈ ರೀತಿ ಇದೆ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದಿದೆ. ಸೊ ಫೈನಲ್ ಆಗಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಪ್ರತಿಯೊಂದು ಕುಚ್ಚಿಗೆ ಒಂದು ರಿಂಗ್ ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಸೊ ವರ್ಕಲ್ಲಿ ಯಾವುದೇ ಒಂದು ಬೀಡ್ಸ್ನ ತೊಗೊಳ್ದೆ ಕ್ರೋಶೋ ವರ್ಕ್ನ ಮಾಡಿ ಕುಚ್ಚಿಗೆ ಈ ರೀತಿ ರಿಂಗ್ ಬೀಡ್ಸ್ ಹಾಕಿರೋದ್ರಿಂದ ಒಂದು ಹೊಸ ರೀತಿಯ ಡಿಫ್ರೆಂಟ್ ಲುಕ್ ಅನ್ನೋದು ಈ ಒಂದು ಡಿಸೈನ್ಗೆ ಬಂದಿದೆ. ಸೊ ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಮೈಸೂರು, ಈಗ ಟ್ರೆಂಡಿಂಗಲ್ಲಿರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೊ ಈಸಿಯಾಗಿ ಹಾಕೋಬೋದು, ಅಂಥ ಹೆವಿ ವರ್ಕ್ ಏನೂ ಇಲ್ಲ. ಸೊ ಕುಚ್ಚಿಗೆ ಈ ರೀತಿ ಚೇಂಜಸ್ನ ಮಾಡಿ ಟ್ರೈ ಮಾಡಿ. ಈಗ ಟ್ರೆಂಡಿಂಗಲ್ಲಿದೆ. ಸೊ ನನ್ನಲ್ಲಿ ಅಂತೂ ಈ ಥರ ಟ್ರೆಂಡಿಂಗ್ ಆಗಿದೆ. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಹಾಕ್ಕೊಡಿ ಇದೇ ರೀತಿ ಅಂತ ಕೇಳ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಒಂದ್ರ ಮೇಲೆ ಒಂದು ಈ ಥರ ರಿಂಗ್ ಬೀಡ್ಸಿನೇ ಇಟ್ಟಾಕಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಅಷ್ಟು ಇಷ್ಟ ಆಗಿದೆ ಈ ಒಂದು ರಿಂಗ್ ಬೀಡ್ಸ್ ಈ ಒಂದು ಕುಚ್ಚಿಗೆ. ಸೊ ಫೈನಲ್ ಆಗಿ ಲುಕ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ನೀವು ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.